ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ದಿನ ಅಲ್ಲ, ತಿಂಗಳುಗಳಾದಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ಹೇಳ್ಬೇಕಂದ್ರೆ ವರ್ಷದ ಮೇಲೆ ಆಯಿತು ಇವಾಗ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅವಾಗ ಎಷ್ಟು ಭಯ ಇತ್ತು, ಇವಾಗಲೂ ಅಷ್ಟೇ ಭಯ ಇದೆ. ಅದೇ ಭಯದಲ್ಲಿ ಸ್ಟಾರ್ಟ್ ಮಾಡ್ತಿದ್ದೀನಿ. ನೋಡೋಣ, ಕಂಟಿನ್ಯೂ ಮಾಡ್ತೀನಾ ಅಥವಾ ಇಲ್ಲಿಗೆ ಸ್ಟಾಪ್ ಮಾಡ್ತೀನೋ ಗೊತ್ತಾಗುತ್ತೆ. ಒಂದೆರಡು ಮಾಡಿ ಸುಮ್ಮನೆ ಆಯ್ತೀನ, ನೋಡೋಣ. ಎರಡು ಮಾಡಿದ್ಮೇಲೆ ಹಂಗೆ ಮಾಡ್ತಾ ಧೈರ್ಯ ಬಂದರೆ ಮಾಡ್ತೀನಿ, ಇಲ್ಲ ಇದೇ ಭಯ ಕಂಟಿನ್ಯೂ ಆದರೆ ಖಂಡಿತ ವಿಡಿಯೋ ಮಾಡಲ್ಲ. ನಮ್ಮ ಅಕ್ಕರ ಮನೆಗೆ ಬಂದಿದ್ದೀನಿ. ಬಿಸಿಲಲ್ಲಿ ನಡ್ಕೊಂಬಂದು ತುಂಬ ಸುಸ್ತಾಗ್ಬಿಡ್ತು. ಅಪ್ಪ, ಬಿಸಿಲಲ್ಲಿ ಕೆಲಸ ಮಾಡೋರು ಅದು ಹೆಂಗೆ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ನೋಡೋಣ ನಮ್ಮ ಅಕ್ಕರು ಏನು ಮಾಡ್ತಾಯಿದ್ದಾರೆ ಅಂತ ಬನ್ನಿ. ಡೋರೇ ಹಾಕಿಲ್ಲ. ಯಾ ಸೆಂಟರ್ ಅವ ಹತ್ಬಿಟ್ಟು ಬರೋಷ್ಟು ಸುಸ್ತಾಯಿತು. ಅಪ್ಪ ಇವಳೇ ನೋಡಿ ನನ್ನ ತಂಗಿ. ಸ್ವಲ್ಪ ಮುಖ ತೋರಿಸಿ ಮೇಡಮ್. ಲಿಪ್ಸ್ಟಿಕ್ ಹಚ್ಕೊತಾ ಇದ್ದೀನಿ. ಲಿಪ್ಸ್ಟಿಕ್ ಹಚ್ಕೊಳ್ದೆ ಮುಖ ತೋರಿಸಲ್ವಂತೆ. ಲಿಪ್ಸ್ಟಿಕ್ ಯಾರಲ್ಲ ಅವಳು ಹುಡುಗಿ ದೇವತರ ಅವಳೆ ಒಂದು ಮಣ ಮೇಕಪ್ ಮಾಡ್ಕೊಂಡು ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಲಿಪ್ಸ್ಟಿಕ್ ಹಚ್ಚಿದ್ರೆ ಇನ್ನೆಂಗೆ ಸೂಪರ್ ನೀನು. ಸಾಕು ಹೋಗೋದಾಗೆ. ರೆಡಿನೇ ಆಗಿಲ್ಲ, ಊಟನೂ ಮಾಡಿಲ್ಲ. ಈಗ ಜೆಪ್ಟೋದಲ್ಲಿ ಬುಕ್ ಮಾಡೋರೆ, ಕೆಳಗಡೆ ಬಂದಿದೆ, ತಗೊಬರಕ್ಕೆ ಹೋಗ್ತಾ ಇದ್ದೀನಿ. ಹಾಕಿದ್ರಿ? ಹಾಂ, ಆಯಿತಾ? ಪೇಮೆಂಟ್ ಆಗಿದೆ. 77 ಹಾಕಿದ್ರಿ ನಮ್ಮ ಮನೆ ನಂಬರು. ಹೌದಾ? ಅಲ್ಲ ಗೊತ್ತಿಲ್ಲ. ಇಲ್ಲ, ನಮ್ಮ ಸಿಸ್ಟರ್ ಹಾಕಿರೋದು. ಓಕೆ ಓಕೆ, ಥ್ಯಾಂಕ್ ಯು. ಇಲ್ಲ ಪರವಾಗಿಲ್ಲ ಬಿಡಿ. ಏನೋ ಬುಕ್ ಮಾಡಿದರೆ, ಝೊಮ್ಯಾಟೋದಲ್ಲಿ ಬಂದಿದೆ. ಏನೇನು ಬುಕ್ ಮಾಡಿದಾರೋ ನಾನು ಆಲ್ರೆಡಿ ತಿನ್ಕೊಂಬಂದಿದ್ದೀನಿ ನಮ್ಮ ಮನೆಯಲ್ಲೇ. ಇವರೇನು ಬುಕ್ ಮಾಡಿದಾರೋ ನೋಡಬೇಕು. ಏನು ಬುಕ್ ಮಾಡಿರೋದು ಬಂದಿರೋದು? ಮೋಮೋಸ್ ಚಪಾತಿ. ಇದಕ್ಕೇನಿದು? ಏನು ರಕ್ಷಿ ಇದು? ಏನು ಚಪಾತಿಗೆ ಏನು ಗ್ರೇವಿ ಇದು? ಗೊತ್ತಿಲ್ಲ. ಪನ್ನೀರ್ ಏನೋ ಅದೇ ನೋಡಿದ್ರೆ ಏನೋ ಅದು ಹೆಸರು ಗೊತ್ತಿಲ್ಲ. ಇದು ಮೂರೇನಾ? ಸಾಕ್ಬಿಡು, ಹೆಂಗೈ ಟೇಸ್ಟ್ ನೋಡ್ತೀನಿ. ಅನ್ನದ ಬೆಲೆ ಗೊತ್ತಿಲ್ಲ ನಿಮಗೆ. 3 ದಿನ ಚಪಾತಿ ವಾಸನೆ ಮಾಡಿಕೊಂಡು ಅನ್ನದ ಬೆಲೆ ಏನು ಗೊತ್ತು ನಿಮಗೆ? ಅದರಿಂದ ಎತ್ಬೇಕಾಗ ನಾನು ಅಲ್ಲ ಹಚ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದೀನಿ. ಮೊಮೋಸ್ ಟೇಸ್ಟ್ ಹೆಂಗಿದೆ ನೋಡ್ತಾ ಇದ್ದೀನಿ. ಕ್ಲೀನಾಗಿ ಮಾಡಿದ್ರು ಚೆನ್ನಾಗಿದೆ. ಇವ್ರು ಇನ್ನೂ ಇವಾಗ ದೋಸೆ ಹಾಕ್ದವ್ರೆ. ಅವಾಗ್ಲೇನು ಬೆಳಗ್ಗೆನೆ ಎಲ್ಲೋ ಹೋಯ್ತೀನಿ ಬನ್ನಿ ಅಂತ ಕಳ್ಸ್ಬಿಟ್ಟು ಇವಾಗ ಇನ್ನೂ ದೋಸೆ ಮಾಡ್ತವ್ರೆ. ಇವ್ರು ಹೋಗೋ ಅಷ್ಟರಲ್ಲಿ ಅಷ್ಟೇ ಮುಗ್ದೋಯ್ತದೆ ದಿನ. ಮೆಹಂದಿ ಬಿಡಿಸಿರೋದು ನಮ್ಮ ಅಕ್ಕ ರಕ್ಷಿತಕ್ಕಂಗೆ. ಇವರು ನಮ್ಮ ಅಕ್ಕ ದೋಸೆ ಹಾಕ್ತಾಯಿದ್ದಾರೆ. ಇವತ್ತೇ ಕರ್ಕೊಂಡು ಹೋಗಲ್ಲ ನನ್ನನ್ನು ಇವರು. ಗೊತ್ತಾಗೋಯ್ತು ನನ್ನ ನಾಳೆಗೆ ನಮ್ಮ ಮನೆಗೆ ಹೋಗೋದು ಅಂತ. ಇವಾಗ ಹೊರಡ್ತಾ ಇದ್ದೀವಿ ಜಯನಗರಕ್ಕೆ. ಇವಾಗ ಟೈಮ್ ಆವಾಗಲೇ ಎಷ್ಟಾಗೈತಕ್ಕ? 4 ಟೈಮ್ 4 ಗಂಟೆ ಆಗಿದೆ ಆವಾಗಲೇ. ಇವಾಗ ಹೊರಡ್ತಾ ಇದ್ದೀವಿ 3 ಜನನು. ಇದು ರಕ್ಷಿತಕ್ಕಂಗೆ ಸ್ವಲ್ಪ ನಾಚಿಕೆ, ಪರವಾಗಿಲ್ಲ. ಅದು ಎಷ್ಟೊತ್ತಾಯ್ತದೋ ಬರೋಕ್ಕೆ ಮನೆಗೆ ಗೊತ್ತಿಲ್ಲ. 4 ಗಂಟೆಗೆ ಹೊರಡ್ತಾ ಇದ್ದೀವಿ. ಇದರಲ್ಲಿ ಹೋಗೋಷ್ಟಕ್ಕೆ 1.5 ಅವರ್ ಬೇಕು. ಬರೋದು 8-9 ಗಂಟೆ ರಾತ್ರಿ. 9 ಗಂಟೆ. ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. ಬಸ್ಸಲ್ಲಿ ಮತ್ತು ಮೆಟ್ರೋದಲ್ಲಿ ಹೋಗೋಕ್ಕೆ ಟೈಮ್ ಆಗುತ್ತೆ ಅಂತ ಆ ಕಡೆಯಿಂದ ಬೇಕಾದ್ರೆ ಬರ್ತಾ ಹೋಗೋಣ ಅಂತ ಇವಾಗ ಆಟೋದಲ್ಲಿ ಹೋಗ್ತಾ ಇದ್ದೀವಿ. 3 ಮೆಂಬರ್ಸ್, 4 ಮೆಂಬರ್ಸ್. ಆಟೋ ಅಂಕಲು ಸೇರಿ 4 ಮೆಂಬರ್ಸ್. ಕಂಟೆಂಟಲ್ಲಿ ವ್ಯವಸ್ಥೆ ನೋಡ್ರಪ್ಪ, ನಾನಿನ್ನ ಬಿಡಲ್ಲ ರೀ. ಅಲ್ಲ, ಅಡ್ವರ್ಟೈಸ್ಮೆಂಟ್ BMTCನ ಬಿಡಲ್ಲ ರೀ. ಪ್ರೋಮೋ
ನಿಂತೋಗ್ಬಿಡ್ಬೇಕು ಯಾವಾಗ ಅಲ್ಲೇ ಎಷ್ಟೊಂದು ಜನ ಹಂಗೆ ಮಾಡ್ಕೊಂಡವ್ರೆ. ಒಂಚೂರು ಮುಂದೆ ಹೋಗಿದ್ರೆ ಸರಿಯಾಗಿರೋದು. ಇವಾಗ ಬಂದು ಇಳ್ದಿದ್ದು ಎಷ್ಟು ಒಂದು ಆಟೋದಲ್ಲೇ ಎಷ್ಟೊತ್ತಾಯಿತು ಗೊತ್ತಾ ಬರೋದಕ್ಕೆ. ಟೈಮ್ ಎಷ್ಟು ಇವಾಗ 4:49 ಅಂದರೆ 1 ಅವರ್ ಆಯಿತು ಬರೋದಕ್ಕೆ ಕರೆಕ್ಟಾಗಿ. ಬಂದಿದ್ದೀವಿ ಇವಾಗ ಶಾಪಿಂಗ್ ಕಾಂಪ್ಲೆಕ್ಸ್ಗೆ. ನೋಡಬೇಕು ಎಲ್ಲೈತೆ ಎಲ್ಲಿದೆಯೋ ಗೊತ್ತಿಲ್ಲ. ಕಾಫಿ ಮಾತ್ರ ಇಲ್ಲಿವರೆಗೂ ಸ್ಮೆಲ್ ಘಮ ಘಮ ಅಂತ ವಾಸನೆ ಬರ್ತೈತೆ. ಒಳಗಡೆ ಬಂದ್ವಿ ಶಾಪಿಂಗ್ ಮಾಡೋಕ್ಕೆ ಅಂತ. ನನಗೆ ತುಂಬ ಭಯ ಆಗ್ತಿತ್ತು. ಜನಗಳಿರೋ ಹತ್ರ ನಾನು ವೀಡಿಯೋನೇ ಮಾಡಲಿಲ್ಲ. ಜನ ಇಲ್ದಲೇ ಇರೋ ಹತ್ರ ಮಾತ್ರ ವೀಡಿಯೋ ಮಾಡಿಕೊಂಡೆ. ಸ್ವಲ್ಪ ಹೊತ್ತು, ಜಾಸ್ತಿ ಹೊತ್ತು ಏನಿರಲಿಲ್ಲ, ಸ್ವಲ್ಪ ಹೊತ್ತು ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ತೊಗೊಂಡು ಆದಷ್ಟು ಬೇಗನೆ ಬಂದ್ವಿ. ನೋಡಿ ಕಲರ್ಸ್ ಇದೆ ಮುಂದೆ ಸೇಮ್ ಆಯ್ತಾ ಕುರ್ತೀಸ್ ತಗೋತಾ ಇದ್ದಾರೆ ರಕ್ಷಿತಾ ಕಾರು. ಐರನ್ ಮಾಡ್ತಾರೆ ತಗೊಂಡ್ರ ಕಲರ್ಸ್ ಇದೆ ನೋಡಿ ಅಕ್ಕ ಇದರಲ್ಲಿ. ಬಟ್ಟೆ ಚೆನ್ನಾಗಿದೆ, ಚೆನ್ನಾಗಿದೆ. ನಿಂದೇನಾ ಅದು? ಇವ್ರಿಗೆ ಐತೆ ಬೇರೆ ಕಲರ್ ಕ್ಯಾಶ್ ಆದ ಸಾಯಂಕಾಲ ಪಿಂಕ್ ಅಲ್ಲಿ ಇದೆ. ಹಾಂ ಪಿಂಕ್ ಚೆನ್ನಾಗಿದೆ ಕಲರ್ ಇದು ನೋಡಿ. ಎರಡನೇ ಶಾಪಲ್ಲೂ ಸೆಲೆಕ್ಷನ್ ಆಗಿಲ್ಲ. ಈಗ ನೆಕ್ಸ್ಟ್ ಬೇರೆ ಶಾಪ್ಗೆ. ಅದು ಚೆನ್ನಾಗಿರುತ್ತೆ. ಅದು ಕಲರು ಚೆನ್ನಾಗಿದೆ ರಕ್ಷಿತಾ. ಎಸ್ ಅಣ್ಣ ಒಬ್ಬರೇ ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ ನಮ್ಮನ್ನ. ಈ ಶಾಪಲ್ಲಿ ನಾವು 3 ಜನ ಇರೋದು. ಬಿಟ್ಬಿಟ್ಟು ಹೋಗ್ಬಿಟ್ಟವ್ರೆ. ನೋಡ್ತಾ ಇರಿ ಅಂತ ನೋಡಿ. ಇದು 3ನೇ ಶಾಪು. ಮೂರನೇ ಅಂಗಡಿಲೂ ಸೆಲೆಕ್ಷನ್ ಆಗಿಲ್ಲ. ಈಗ ಮತ್ತೆ 4ನೇ ಅಂಗಡಿಗೆ ಹೋಯ್ತಾ ಇರೋದು. ಇದು 4ನೇ ಅಂಗಡಿ ರಕ್ಷಿತಾ. 4ನೇ ಅಂಗಡಿ. ಇದನ್ನು ತಗೊಳ್ಳೋದಕ್ಕೆ ಇಷ್ಟ ಆಯ್ತೈತೆ, ಆದರೆ ಕಷ್ಟ ಆಯ್ತಾ ಇದೆ ದುಡ್ಡು ಕೊಡೋಕ್ಕೆ. 20 ರೂಪಾಯಿ ಇದು. ಆದ್ರೆ ಚೆನ್ನಾಗಿದೆ. ನಿಮ್ಮ ಶಾಪ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ನಾನು ನೋಡಿ. ಯೂಟ್ಯೂಬಲ್ಲಿ ಹಾಕ್ತೀನಿ. ಡಿಸ್ಕೌಂಟ್ ಏನು ಬೇಡ, ಜಾಸ್ತಿ ತಗೊಂಡ್ರೆ ಡಿಸ್ಕೌಂಟ್ ಮಾಡಿಕೊಡಿ. ಇವಾಗ ಇದೊಂದು ಫ್ರೀಯಾಗಿ ಬೇಡ. 15 ರುಪೀಸ್ ಇರೋ 10 ರುಪೀಸ್ ಆದರೂ ಮಾಡ್ಕೊಡಿ. ಕಮೆಂಟಲ್ಲಿ 30 ರೂಪಾಯಿ ಇದು, 20 ರೂಪಾಯಿ ನೀವೇ ಕಡಿಮೆ ಕೇಳ್ತಾ ಇದ್ದೀರಾ ಅಂತ ಬರುತ್ತಾ ನೋಡೋಣ. ಬ್ರೋ ಇದು ನಿಜ ಬ್ರೋ. ಇದು 30 ರೂಪಾಯಿ. ಇದು 30 ರೂಪಾಯಿ ಇಲ್ಲಿ ಕಮ್ಮಿ ಮಾಡ್ತಾರೆ. ಜಾತ್ರೆಯಲ್ಲಿ 20 ರೂಪಾಯಿ ಇದು ಭಯ್ಯ. ನಮ್ಮೂರ ಜಾತ್ರೆಯಲ್ಲಿ ನಿಜ ಇದು 20 ರೂಪಾಯಿ ಇದು. ಅವ್ರು ಹಂಗೂ ಜಾತ್ರೆಯಲ್ಲಿ ನೋಡ್ಬಿಟ್ಟು ಬರ್ತಾರೆ. ತಗೊಳ್ಳಿ ಮೇಡಮ್ ತಗೊಳ್ಳಿ, 15 ರೂಪಾಯಿ ಮಾಡ್ಕೊಡ್ತೀವಿ ಅಂತ ಅಂದರು. ಇವಾಗ 20 ರುಪೀಸ್ ಕೊಟ್ಟಿಲ್ಲ ಅಂದರೆ ಬಿಟ್ಬಿಟ್ಟು ಹೋಗೋಣಪ್ಪ. ಅನ್ಸತಿ ಹೇಳೋಣ.
ಏನೇನು ಫ್ರೀ ಕೊಡ್ತೀರಾ? ಶಾಪಿಂಗ್ ಮಾಡಿ ಹೋಗ್ಲಿ, ವಿಡಿಯೋ ಮಾಡಿದ್ರೆ ಸಾಕ. ಅಲ್ಲಿ ಮಾಡ್ತಾ ಇದ್ದೀನಲ್ಲ ನೋಡಿ ಇದನ್ನ. 20 ರೂಪಾಯಿ ಹಿಡ್ಕೊಂಡು ಮೇಲೆ ಕೆಳಗೆ ಆದರೆ ಇದು ಇಷ್ಟ ಆಯಿತು, ಆದರೆ 20 ರೂಪಾಯಿ ಜಾಸ್ತಿ ಆಯಿತು ಅನ್ಸುತ್ತೆ. ಬಿಲ್ ಮಾಡಿ ಹೋಗ್ಲಿ. ನಾವು ಸ್ವಲ್ಪ ಬಡವರಲ್ಲ. ಲೋಗ್ ಮಾಡ್ತಾ ಇದ್ರೆ ನೀವು ಬಡವರ, ನೀವು ಬಡವರೇ ನಾವು. ಸಂಪಾದನೆ ಮಾಡ್ತೀರಾ ನೀವು? ಸ್ಟಾರ್ಟ್ ಮಾಡಿರೋದೇ ಇವಾಗ. ನಿಮ್ ಖುಷಿ ತಗೊಂಡೋಗಿ ಕೊಡು, ಕವರ್ಗೆ ಕೊಡಿ 20 ಪೈಸೆ. ಇದು ಕವರ್ ಬೇಕಾ? ಬ್ಯಾಗ್ಗೆ ಹಾಕ್ತಾರೆ. ಇರಿ, ಈಗ ಜ್ಯುವೆಲರಿ ಶಾಪಿಂಗ್ 7-8 ಅಂಗಡಿ ಸುತ್ತಿದ ಮೇಲೆ ಏನು ತಗೊಳ್ದಲೆ ಈಚೆಗೆ ಬಂದಿದ್ದಾಯಿತು. ಈಚೆ ಸ್ವಲ್ಪ ನೋಡೋಣ ಅಂತ. ಅಲ್ಲಿಂದ ಬಸ್ ಹತ್ಕೊಂಡು ಮಲ್ಲೇಶ್ವರಂಗೆ ಬಂದ್ವಿ. ಅಲ್ಲೇನು ತೊಗೊಳಕ್ಕಾಗಲಿಲ್ಲ ಜಾಸ್ತಿ, ಟೈಮು ಇರಲಿಲ್ಲ. ಆಲೇ ಸಂಜೆ ಆಗ್ಬಿಟ್ಟಿತ್ತಲ್ಲ, ಬೇಗನೆ ಬಂದ್ಬಿಟ್ವಿ. ಇವತ್ತು ಹಬ್ಬ ಆಗಿರೋದ್ರಿಂದ ಮಲ್ಲೇಶ್ವರ ಮಂದಿರ ದೇವಸ್ಥಾನಕ್ಕೆ ಬಂದಿದ್ದೆ. ಒಳಗಡೆ ವೀಡಿಯೋ ಮಾಡೋಕ್ಕಾಗಲಿಲ್ಲ, ಜನನೂ ಇದ್ದರು ಮತ್ತು ನನಗೆ ಭಯನೂ ಆಗ್ತಿತ್ತು. ಸೊ ಅದಕ್ಕೆ ಈಚೆ ಬಂದು ವೀಡಿಯೋ ಮಾಡಿಕೊಂಡೆ. ಹಂಗೆ ಬಸ್ಸಲ್ಲಿ ಹೋಗ್ಬೇಕಾದ್ರೆ ಮತ್ತೆ ವೀಡಿಯೋ ಮಾಡಿದೆ. ದೇವಸ್ಥಾನ ಹತ್ರ ಎಷ್ಟು ಜನ ಅಂತ ಅಂದರೆ ಸಿಕ್ಕಾಬಿಟ್ಟೆ ಜನ. ಅಲ್ಲೇ ಜಾಮ್ ಆಗಿತ್ತು, ತುಂಬ ಲೇಟ್ ಆಗಿಬಿಟ್ಟಿತ್ತು. ಸೊ ಅದಕ್ಕೆ ಬಂದ್ಬಿಟ್ವಿ, ಬೇಗನೆ ಬಂದ್ವಿ ಬಸ್ಸಲ್ಲೇ. ಮತ್ತು ಆಟೋ ಬುಕ್ಕೇ ಆಗಲಿಲ್ಲ, ಅದಕ್ಕೆ ಬಸ್ಸಲ್ಲೇ ಬಂದ್ವಿ. ಕಾಣಿಸ್ತಾ ಇದ್ದೀನಾ? ಕರೆಕ್ಟಾಗಿ ಕಾಣಿಸ್ತಾ ಇದೆ. ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಇಷ್ಟೇ. ನನ್ನ ವಿಡಿಯೋ ಏನಾರು ಇಷ್ಟ ಆಗಿದರೆ, ನನ್ನ ಲಾಗ್ ಏನಾರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿದೆ, ಏನಾದ್ರು ಮಿಸ್ಟೇಕ್ ಇದ್ದರೆ ಹೇಳಿ, ತಿದ್ಕೋತೀನಿ. ಚೆನ್ನಾಗಿದೆಯಾ, ಚೆನ್ನಾಗಿ ಹೇಳ್ಬೋ ಅಂತ. ಆಮೇಲೆ ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು. ಅಷ್ಟೇ. ಇವಾಗ ಮನೆಗೆ ಬಂದೆ, ಲೇಟ್ ಆಗಿತ್ತು. ಸಿಕ್ಕಾಬಿಟ್ಟೆ ಬಾಯ ಇರ್ತಾಯಿತ್ತು, ಅದಕ್ಕೆ ಜ್ಯೂಸ್ ಕುಡಿತಾಯಿದ್ದೀನಿ. ಜ್ಯೂಸ್. ನಾನು ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ದಿನ ಇಷ್ಟೇ. ನನ್ನ ವಿಡಿಯೋ ಏನಾರು ಇಷ್ಟ ಆಗಿದರೆ, ನನ್ನ ಲಾಗ್ ಏನಾರು ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಚೆನ್ನಾಗಿದೆ, ಏನಾದ್ರು ಮಿಸ್ಟೇಕ್ ಇದ್ದರೆ ಹೇಳಿ, ತಿದ್ಕೋತೀನಿ. ಚೆನ್ನಾಗಿದೆಯಾ, ಚೆನ್ನಾಗಿ ಹೇಳ್ಬೋ ಅಂತ. ಆಮೇಲೆ ನೆಕ್ಸ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಧನ್ಯವಾದಗಳು.